ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ವಾಚ್ ಮಾಡಿ. ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ. ಮೈಸೂರಿನ ಹೊರವಲಯದ ಒಂದು ಸುಂದರವಾದ ಬಂಗಲೆ. ಆ ಮನೆಯ ಒಂದು ಮೂಲೆಯಲ್ಲಿರುವ ಪ್ರತ್ಯೇಕವಾದ ಕೊಠಡಿ, ಅದು ಅನನ್ಯಾಳ ಜಗತ್ತು. ಗೋಡೆಗಳ ಮೇಲೆ ಬಣ್ಣಗಳ ಚಿತ್ತಾರ ಹರಡಿರುವ ಕ್ಯಾನ್ವಾಸ್ಗಳು, ಕುಂಚಗಳು ಮತ್ತು ವಿವಿಧ ಬಣ್ಣದ ಟ್ಯೂಬ್ಗಳು ಆ ಕೊಠಡಿಯನ್ನು ಒಂದು ದೇವಸ್ಥಾನದಂತೆ ಮಾಡಿದ್ದವು. ಅನನ್ಯ ತನ್ನ ಮುಂಬರುವ ಆರ್ಟ್ ಎಕ್ಸಿಬಿಷನ್ಗಾಗಿ ಕಳೆದ ಒಂದು ತಿಂಗಳಿಂದ ರಾತ್ರಿ ಹಗಲು ಎನ್ನದೇ ಶ್ರಮಿಸುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕನಸುಗಳಿದ್ದವು, ಕೈಗಳಲ್ಲಿ ಕಲೆಯ ಮ್ಯಾಜಿಕ್ ಇತ್ತು. ಅದೇ ಸಮಯದಲ್ಲಿ ಮನೆಯ ಹಾಲ್ನಲ್ಲಿ ಸುಮತಿ ಮತ್ತು ಅವಳ ಮಗ ರಘು ಕುಳಿತು ಚಹಾ ಕುಡಿಯುತ್ತಿದ್ದರು. ಸುಮತಿಯ ಮುಖದಲ್ಲಿ ಒಂದು ರೀತಿಯ ಆತಂಕ ಮತ್ತು ಗೊಂದಲ. ರಘು, ಇಲ್ಲಿ ಕೇಳು, ಶಾರದಾ ಅತ್ತೆ ನಾಳೆ ಬೆಳಿಗ್ಗೆ ಇಲ್ಲಿಗೆ ಬರುತ್ತಿದ್ದಾರೆ. 10 ದಿನಗಳ ಕಾಲ ನಮ್ಮ ಮನೆಯಲ್ಲೇ ಇರುತ್ತಾರಂತೆ ಎಂದು ಸುಮತಿ ಗಂಭೀರವಾಗಿ ಹೇಳಿದಳು. ರಘು ಪೇಪರ್ ಮಡಚುತ್ತಾ, ಅದಕ್ಕೇನಂತೆ ಅಮ್ಮ, ಸಂಬಂಧಿಕರು ಮನೆಗೆ ಬರುವುದು ಸಹಜ ತಾನೇ, ಸಂತೋಷವಾಗಿ ಬರಮಾಡಿಕೊಳ್ಳೋಣ ಎಂದನು. ಸುಮತಿ ಅಸಹನೆಯಿಂದ ದೀರ್ಘ ಉಸಿರು ತೆಗೆದುಕೊಂಡು, ನಿನಗೆ ಗೊತ್ತಿಲ್ಲ, ಶಾರದಾ ಅತ್ತೆ ಬಂದರೆ ಮನೆಯ ವಾತಾವರಣವೇ ಬದಲಾಗುತ್ತದೆ. ಅವರು ಹಳೆ ಕಾಲದ ಮನುಷ್ಯರು. ಅವರಿಗೆ ಅನನ್ಯ ಬಣ್ಣ ಬಳಿಯುತ್ತಾ ಕೂರುವುದು, ಆಫೀಸು ಅಥವಾ ಸ್ಟುಡಿಯೋ ಅಂತ ಓಡಾಡುವುದು ಅಂದರೆ ಆಗುವುದಿಲ್ಲ. ಅವರಿಗೇನಿದ್ದರೂ ಸೊಸೆ ಅಡುಗೆ ಮನೆಯಲ್ಲೇ ಇರಬೇಕು, ಮನೆಯವರ ಸೇವೆ ಮಾಡಬೇಕು ಎನ್ನುವ ಹಳೆಯ ಕಾಲದ ಕಲ್ಪನೆ. ಈಗ ಅನನ್ಯಾಳನ್ನು ಹೇಗೆ ಸಮಾಧಾನಪಡಿಸುವುದು? ರಘು ನಗುತ್ತಾ, ಅನನ್ಯ ಅವಳ ಕೆಲಸದಲ್ಲಿ ತಲ್ಲೀನಲಾಗಿದ್ದಾಳೆ. ಶಾರದಾ ಅಮ್ಮ ಬಂದ ಮೇಲೆ ಅವಳೇ ನೋಡಿಕೊಳ್ಳುತ್ತಾಳೆ. ನೀನು ಅನಗತ್ಯವಾಗಿ ಚಿಂತೆ ಮಾಡಬೇಡ ಎಂದನು. ಆದರೆ ಸುಮತಿಯ ಮನಸ್ಸಿಗೆ ಸಮಾಧಾನವಿರಲಿಲ್ಲ. ಅತ್ತೆ ಶಾರದಾಳ ವ್ಯಕ್ತಿತ್ವವೇ ಅಂತಹದ್ದು. ಅವರು ಮನೆಗೆ ಬಂದರೆ ಶಾಂತಿ ಹಾಳಾಗುತ್ತದೆ ಎಂದು ಅವಳಿಗೆ ಅರಿವಿತ್ತು. ಅದೇ ಹೊತ್ತಿಗೆ ಅನನ್ಯ ತನ್ನ ಕೊಠಡಿಯಿಂದ ಹೊರಬಂದಳು. ಅವಳ ಕೈಗೆ ಬಣ್ಣ ಹತ್ತಿಕೊಂಡಿತ್ತು. ಅವಳು ಖುಷಿಯಿಂದ, ಅಮ್ಮ, ಗುಡ್ ನ್ಯೂಸ್, ನಾಳೆ ನಮ್ಮ ಆರ್ಟ್ ಗ್ಯಾಲರಿಯ ಪ್ರಮುಖ ವ್ಯಕ್ತಿಗಳು ನನ್ನ ಸ್ಟುಡಿಯೋಗೆ ಬಂದು ಪೇಂಟಿಂಗ್ಗಳನ್ನು ಫೈನಲ್ ಮಾಡಲಿದ್ದಾರೆ. ಇದು ನನ್ನ ಕರಿಯರ್ನ ದೊಡ್ಡ ಅವಕಾಶ ಎಂದು ಉತ್ಸಾಹದಿಂದ ನುಡಿದಳು. ಸುಮತಿ ಒಮ್ಮೆ ರಘುವನ್ನು ನೋಡಿ, ನಂತರ ಅನನ್ಯಾಳ ಕಡೆಗೆ ನೋಡಿ, ಅನನ್ಯ, ನಾಳೆ ನಮ್ಮ ಮನೆಗೆ ಶಾರದಾ ಅತ್ತೆ ಬರುತ್ತಿದ್ದಾರೆ. ನಿನಗೆ ನೆನಪಿದೆಯಲ್ಲ, ಅವರು 10 ದಿನ ನಮ್ಮ ಮನೆಯಲ್ಲೇ ಇರುತ್ತಾರೆ. ಅನನ್ಯ ತುಸು ತಡವರಿಸುತ್ತಾ, ಅಮ್ಮ, ಶಾರದಮ್ಮ ಬರುತ್ತಿದ್ದಾರೆ ಎಂಬುದು ಖುಷಿಯ ವಿಚಾರ. ಆದರೆ ನಾಳೆ ನನಗೆ ಬಹಳ ಮುಖ್ಯವಾದ ದಿನ. ನಾನು ಗ್ಯಾಲರಿಗೆ ಹೋಗಲೇಬೇಕು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಸುಮತಿಯ ಮುಖದಲ್ಲಿ ಸಿಟ್ಟು ಮೂಡಿತು. ಅರ್ಥ ಮಾಡಿಕೊಳ್ಳಬೇಕಾ? ಅವರು ಬರುವ ಮೊದಲ ದಿನವೇ ನೀನು ಮನೆಯಲ್ಲಿ ಇಲ್ಲದಿದ್ದರೆ ಅವರು ನಿನ್ನ ಬಗ್ಗೆ ಏನು ಅಂದುಕೊಳ್ಳುತ್ತಾರೆ? ಮನೆಯ ಸೊಸೆ ಅತಿಥಿಗಳನ್ನು ಉಪಚರಿಸುವ ಬದಲು ಹೊರಗೆ ತಿರುಗುತ್ತಿದ್ದಾಳೆ ಎಂದು ಮಾತನಾಡುತ್ತಾರೆ. ಇದು ನನಗೆ ಇಷ್ಟವಿಲ್ಲ. ಅಮ್ಮ, ಇದು ಕೇವಲ ಹೊರಗಿನ ತಿರುಗಾಟವಲ್ಲ, ಇದು ನನ್ನ ಪರಿಶ್ರಮ, ನನ್ನ ಬದುಕು. ಅನನ್ಯ ಮನವಿ ಮಾಡಿದಳು. ಸುಮತಿ ಗಟ್ಟಿಯಾಗಿ, ನಾನು ಏನು ಕೇಳುವುದಿಲ್ಲ. ನಾಳೆ ಶಾರದಾ ಅತ್ತೆ ಬರುವ ಸಮಯಕ್ಕೆ ನೀನು ಅಡುಗೆ ಮನೆಯಲ್ಲಿ ಇರಬೇಕು. ಅತಿಥಿಗಳಿಗೆ ಬೇಕಾದ ಎಲ್ಲವನ್ನು ನೀನೇ ಮಾಡಬೇಕು. ಇನ್ನು ಮುಂದೆ ಈ ಪೇಂಟಿಂಗ್ಗಳಿಗೆ ಸ್ವಲ್ಪ ವಿರಾಮ ಹಾಕು ಎಂದು ಆದೇಶದ ಧ್ವನಿಯಲ್ಲಿ ಹೇಳಿ ಒಳಗೆ ಹೋದಳು. ಅನನ್ಯ ಆಘಾತದಿಂದ ಅಲ್ಲೇ ನಿಂತಳು. ರಘು ಅವಳ ಬಳಿ ಬಂದು, ನೋಡು ಅನನ್ಯ, ಅಮ್ಮನಿಗೆ ಶಾರದಾ ಅಮ್ಮನ ಬಗ್ಗೆ ಭಯವಿದೆ. ಸ್ವಲ್ಪ ದಿನ ಹೊಂದಾಣಿಕೆ ಮಾಡಿಕೊ ಎಂದನು. ಅನನ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ನಾವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಏಕೆ ಸಾಧ್ಯವಿಲ್ಲ? ಒಂದು ಕಡೆ ಶಾರದಾ ಅಮ್ಮನ ಸಂಪ್ರದಾಯ, ಇನ್ನೊಂದು ಕಡೆ ನನ್ನ ಕನಸು. ಈ ಸಂಘರ್ಷದ ನಡುವೆ ನನ್ನ ಅಸ್ತಿತ್ವ ಎಲ್ಲಿದೆ ಎಂದು ತನ್ನಲ್ಲೇ ಕೇಳಿಕೊಂಡಳು. ರಾತ್ರಿ ಇಡೀ ಅನನ್ಯ ನಿದ್ದೆ ಮಾಡಲಿಲ್ಲ. ಕಿಟಕಿಯಿಂದ ಆಚೆ ಕಾಣುತ್ತಿದ್ದ ನಕ್ಷತ್ರಗಳನ್ನು ನೋಡುತ್ತಾ, ನಾಳೆ ತನ್ನ ಕನಸನ್ನು ನುಚ್ಚು ನೂರು ಮಾಡಿಕೊಳ್ಳಬೇಕೋ ಅಥವಾ ತನ್ನ ಮನೆಯ ಶಾಂತಿಗಾಗಿ ಬಲಿಯಾಗಬೇಕೋ ಎಂದು ಯೋಚಿಸುತ್ತಿದ್ದಳು. ಕೆಳಗೆ ಹಾಲ್ನಲ್ಲಿ ಸುಮತಿ ಮತ್ತು ರಘು ಶಾರದಾ ಅತ್ತೆಯ ಆಗಮನದ ಬಗ್ಗೆ ಮಾತುಕತೆ ನಡೆಸುತ್ತಿದ್ದರು. ಆ ಮಾತುಗಳು ಅನನ್ಯಾಗೆ ಸುತ್ತಿಗೆಯಿಂದ ಯಾರೋ ತಲೆಯ ಮೇಲೆ ಹೊಡೆದಂತೆ ಕೇಳಿಸುತ್ತಿದ್ದವು. ಮರುದಿನ ಬೆಳಿಗ್ಗೆ ಸೂರ್ಯೋದಯವಾಗುತ್ತಿದ್ದಂತೆಯೇ ಮನೆಯಲ್ಲಿ ಗದ್ದಲ ಶುರುವಾಯಿತು. ಶಾರದಾ ಅತ್ತೆ ಬರುವ ಸಮಯ ಹತ್ತಿರವಾಗುತ್ತಿತ್ತು. ಅನನ್ಯ ಡೈನಿಂಗ್ ಟೇಬಲ್ ಮುಂದೆ ನಿಂತು ತನ್ನ ಸ್ಟುಡಿಯೋ ಕೀಲಿ ಕೈಯನ್ನು ಮುಟ್ಟಿದಳು. ಅದು ಕೇವಲ ಕೀಲಿಯಾಗಿರಲಿಲ್ಲ, ಅವಳ ಸ್ವಾತಂತ್ರ್ಯದ ಸಂಕೇತವಾಗಿತ್ತು. ಆದರೆ ಮನೆಯಲ್ಲಿ ಅತ್ತೆಯ ಕಠೋರ ದೃಷ್ಟಿ ಅವಳನ್ನು ಕಾಡುತ್ತಿತ್ತು. ಅನನ್ಯ ಮನಸ್ಸಿನಲ್ಲೇ ಅಂದುಕೊಂಡಳು, ಇದು ಕೇವಲ 10 ದಿನಗಳ ಕಥೆಯಲ್ಲ, ಇದು ನನ್ನ ಇಡೀ ಭವಿಷ್ಯದ ಅಡಿಪಾಯ. ನೋಡೋಣ, ಸಂಬಂಧಗಳ ಈ ಸುಳಿಯಲ್ಲಿ ನನ್ನ ಕಲೆಗೆ ಗೆಲುವು ಸಿಗುತ್ತದೋ ಅಥವಾ ಸೋಲೋ. ಹೀಗೆ ಮನೆಯೊಳಗೆ ಶಾಂತಿ ಕಾಪಾಡುವ ಒತ್ತಡ ಮತ್ತು ತನ್ನ ಕನಸನ್ನು ಉಳಿಸಿಕೊಳ್ಳುವ ಹಂಬಲದ ನಡುವೆ ಅನನ್ಯ ಸಿಲುಕಿದ್ದಳು. ಶಾರದಾ ಅವರ ಆಗಮನದೊಂದಿಗೆ ಅವಳ ಪರೀಕ್ಷೆ ಪ್ರಾರಂಭವಾಗಲಿತ್ತು. ಅನನ್ಯಾಳ ಮನೆಯಲ್ಲಿ ಆ ದಿನದ ಸೂರ್ಯೋದಯವು ಬಹಳ ಭಿನ್ನವಾಗಿತ್ತು. ಅಡುಗೆ ಮನೆಯಲ್ಲಿ ತರಕಾರಿ ಕತ್ತರಿಸುವ ಸದ್ದು, ಅತ್ತೆ ಸುಮತಿಯ ಆತುರದ ಹೆಜ್ಜೆಗಳು,
ಮತ್ತು ಗಡಿಯಾರದ ಮುಳ್ಳಿನ ಟಿಕ್ ಟಿಕ್ ಶಬ್ದ ಎಲ್ಲವೂ ಒಂದು ದೊಡ್ಡ ಬಿರುಗಾಳಿ ಬರುವ ಮುನ್ಸೂಚನೆಯಂತೆ ಭಾಸವಾಗುತ್ತಿತ್ತು. ಅನನ್ಯ ತನ್ನ ಕೊಠಡಿಯೊಳಗೆ ಮೌನವಾಗಿ ಕುಳಿತಿದ್ದಳು. ಆಕೆಯ ಮನಸ್ಸಿನಲ್ಲಿ ಒಂದೇ ಆಲೋಚನೆ, ನನ್ನ ಕಲೆ, ನನ್ನ ಬದುಕು, ನನ್ನ ಶ್ರಮ ಇವೆಲ್ಲವೂ ಕೇವಲ 10 ದಿನಗಳ ಅತಿಥಿಯ ಆಗಮನದ ಮುಂದೆ ಗೌಣವೇ? ಆಗಲೇ ಹಾಲ್ನಲ್ಲಿ ರಘು ಮತ್ತು ಸುಮತಿ ನಡುವೆ ಸಂಭಾಷಣೆ ನಡೆಯುತ್ತಿತ್ತು. ಸುಮತಿ ಗಡಿಬಿಡಿಯಿಂದ ಹೂದಾನಿಗಳನ್ನು ಸರಿಪಡಿಸುತ್ತಾ, ರಘು, ಶಾರದಾ ಅತ್ತೆ ಬರುವಷ್ಟರಲ್ಲಿ ಮನೆ ದೇವಸ್ಥಾನದಂತೆ ಸ್ವಚ್ಛವಾಗಿರಬೇಕು. ಅನನ್ಯಾಗೆ ಹೇಳು, ಬೇಗ ಬಂದು ಕಾಫಿ ತಿಂಡಿ ರೆಡಿ ಮಾಡಲಿ. ಅತ್ತೆ ಬಂದ ಕೂಡಲೇ ಕಣ್ಣಿಗೆ ಬಿದ್ದಂತೆ ಇರಲಿ ಎಂದು ಸೂಚಿಸಿದಳು. ಅನನ್ಯ ಹೊರಬಂದಳು. ಅವಳ ಕಣ್ಣುಗಳಲ್ಲಿ ನಿದ್ರೆ ಇಲ್ಲದ ಆಯಾಸವಿತ್ತು, ಆದರೆ ದೃಢತೆ ಇತ್ತು. ಅವಳು ಸುಮತಿಯ ಹತ್ತಿರ ಹೋಗಿ ಶಾಂತ ಸ್ವರದಲ್ಲಿ, ಅಮ್ಮ, ನಾನು ಅತಿಥಿಗಳಿಗೆ ಸ್ವಾಗತ ಕೋರಲು ಸಿದ್ಧಳಿದ್ದೇನೆ. ಆದರೆ ಮಧ್ಯಾಹ್ನ 2 ಗಂಟೆಗೆ ನನ್ನ ಆರ್ಟ್ ಗ್ಯಾಲರಿಯ ಮುಖ್ಯಸ್ಥರು ಬರಲಿದ್ದಾರೆ. ಇದು ನನ್ನ ಬದುಕಿನ ದೊಡ್ಡ ಅವಕಾಶ. ನಾನು ಅಲ್ಲಿಗೆ ಹೋಗಲೇಬೇಕು. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದಳು. ಸುಮತಿ ಚಹಾ ಕುಡಿಯುವುದನ್ನು ನಿಲ್ಲಿಸಿ ಸಿಟ್ಟಿನಿಂದ ಅನನ್ಯಾಳ ಕಡೆಗೆ ತಿರುಗಿದಳು. ಅನನ್ಯ, ನಿನಗೆ ನಾನು ಹೇಳುವುದು ಅರ್ಥವಾಗುತ್ತಿಲ್ಲವೇ? ಶಾರದಾ ಅತ್ತೆ ಎಂದರೆ ಯಾರು? ಅವರು ನಮ್ಮ ಹಿರಿಯರು. ಅವರು ಇಲ್ಲಿಗೆ ಬರುವುದು ನಮ್ಮ ಸಂಸ್ಕಾರವನ್ನು ನೋಡಲು. ಅವರು ಮನೆಗೆ ಬಂದ ಮೇಲೆ ನೀನು ಹೊರಗೆ ಹೋದರೆ ಅವರು ಏನಂದುಕೊಳ್ಳುತ್ತಾರೆ? ಮನೆಯ ಸೊಸೆ ಮನೆಯ ಅತಿಥಿಗಳನ್ನು ಬಿಟ್ಟು ಹೊರಗಿನ ಕೆಲಸಕ್ಕೆ ಹೋಗುತ್ತಾಳೆ ಎಂಬ ಅಪವಾದ ಬರುತ್ತದೆ. ಅದು ನಮಗೆ ಬೇಕೇ? ಅನನ್ಯ ನಿಧಾನವಾಗಿ ಉತ್ತರಿಸಿದಳು. ಅಮ್ಮ, ಅತಿಥಿಗಳನ್ನು ಉಪಚರಿಸುವುದು ನನ್ನ ಕರ್ತವ್ಯ. ನಾನು ಖಂಡಿತ ಮಾಡುತ್ತೇನೆ. ಆದರೆ ನನ್ನ ಕಲೆಯು ಕೇವಲ ಒಂದು ಹವ್ಯಾಸವಲ್ಲ, ಅದು ನನ್ನ ವೃತ್ತಿ. ವೃತ್ತಿಯ ಸಮಯಕ್ಕೆ ವೃತ್ತಿ, ಸಂಬಂಧಕ್ಕೆ ಸಂಬಂಧ, ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡಲು ಪ್ರಯತ್ನಿಸುತ್ತಿದ್ದೇನೆ. ರಘು ಮಧ್ಯ ಪ್ರವೇಶಿಸಿ, ನೋಡು ಅನನ್ಯ, ಅಮ್ಮ ಹೇಳುವುದು ಸರಿ. ಶಾರದಮ್ಮ ಬಂದ ಮೇಲೆ ಕನಿಷ್ಠ 2 ದಿನಗಳಾದರೂ ನೀನು ಸ್ಟುಡಿಯೋಗೆ ಹೋಗದಿದ್ದರೆ ಏನಾಗುತ್ತದೆ? ಅವರು ಹೋದ ಮೇಲೆ ನಿನ್ನ ಕೆಲಸ ನೀನು ಮಾಡಿಕೊಳ್ಳಬಹುದು. ಅನನ್ಯ ನೋವಿನಿಂದ ನಗುತ್ತಾ, ರಘು, ನಿಮಗೆ ಕಲೆಯ ಮಹತ್ವದ ಬಗ್ಗೆ ಗೊತ್ತಿಲ್ಲ. ಒಮ್ಮೆ ಅವಕಾಶವನ್ನು ಕಳೆದುಕೊಂಡರೆ ಅದು ಮತ್ತೆ ಸಿಗುವುದಿಲ್ಲ. ನೀವು ಏಕೆ ನನ್ನನ್ನು ಕೇವಲ ಮನೆಯ ಸೊಸೆಯಾಗಿ ಮಾತ್ರ ನೋಡುತ್ತಿದ್ದೀರಿ? ಒಬ್ಬ ವ್ಯಕ್ತಿಯಾಗಿ ಏಕೆ ನೋಡುತ್ತಿಲ್ಲ? ಅವರ ಮಾತುಗಳು ಮುಗಿಯುವಷ್ಟರಲ್ಲಿಯೇ ಹೊರಗಡೆ ಕಾರಿನ ಹಾರ್ನ್ ಸದ್ದು ಕೇಳಿಸಿತು. ಶಾರದಾ ಅತ್ತೆಯ ಆಗಮನವಾಗಿತ್ತು. ಸುಮತಿ ಆತಂಕದಿಂದ, ಬಂದರು, ನೀನು ಈಗಲಾದರೂ ಸುಮ್ಮನಿರು. ಅತ್ತೆ ಮುಂದೆ ಯಾವುದೇ ವಾದ ವಿವಾದ ಬೇಡ. ನಾನು ಹೇಳಿದಂತೆ ಕೇಳು ಎಂದು ಕಟ್ಟುನಿಟ್ಟಾಗಿ ಹೇಳಿದಳು. ಶಾರದಾ ಅತ್ತೆ ಮನೆಯೊಳಗೆ ಪ್ರವೇಶಿಸಿದಳು. ಅವಳ ಮುಖದಲ್ಲಿ ಒಂದು ರೀತಿಯ ಗತ್ತಿತ್ತು. ಮನೆಯನ್ನು ಒಮ್ಮೆ ಕಣ್ಣಾಡಿಸಿ ಅನನ್ಯಾಳನ್ನು ನೋಡಿ, ಏನಮ್ಮ ಅನನ್ಯ, ಈಗಲೂ ಅದೇ ಬಣ್ಣದ ಕೆಲಸವೇ? ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ. ಸ್ವಲ್ಪ ಅತ್ತೆ ಸೊಸೆಯರು ಮರ್ಯಾದೆ ಕಾಪಾಡಿಕೊಳ್ಳುವುದು ಬೇಡವೇ ಎಂದು ವ್ಯಂಗ್ಯವಾಗಿ ಕೇಳಿದರು. ಅನನ್ಯಾಳ ಮನಸ್ಸಿನಲ್ಲಿ ಸಿಟ್ಟು ಉಕ್ಕಿ ಬರುತ್ತಿತ್ತು. ಬನ್ನಿ ಅಮ್ಮ, ತಿಂಡಿ ಸಿದ್ಧವಾಗಿದೆ ಎಂದಳು. ಊಟದ ಮೇಜಿನ ಬಳಿ ಶಾರದಾ ಅತ್ತೆ ಮತ್ತೆ ಪ್ರಸ್ತಾಪಿಸಿದಳು. ಸುಮತಿ, ಇಂದಿನ ಕಾಲದ ಸೊಸೆಯಂದಿರಿಗೆ ಅಡುಗೆ ಮನೆಯಲ್ಲಿ ಇರುವುದು ಎಂದರೆ ಅವಮಾನ. ಗಂಡನ ಮನೆಗೆ ಬಂದ ಮೇಲೆ 4 ಜನರಿಗೆ ರುಚಿಯಾಗಿ ಅಡುಗೆ ಮಾಡಿ ಹಾಕುವುದೇ ದೊಡ್ಡ ವಿದ್ಯೆ. ಅದನ್ನು ಬಿಟ್ಟು ಈ ಬಣ್ಣ ಬಳಿಯುವುದು, ಗ್ಯಾಲರಿಗಳಿಗೆ ಅಲಿಯುವುದು, ಇದರಿಂದ ಮನೆಗೇನು ಲಾಭ? ಅನನ್ಯ ಕೈಲಿದ್ದ ತಟ್ಟೆ ನಡುಗಿತು. ಅವಳು ಶಾಂತಳಾಗಲು ಪ್ರಯತ್ನಿಸುತ್ತಿದ್ದಳು. ಅಮ್ಮ, ಬಣ್ಣ ಬಳಿಯುವುದರಿಂದ ಮನೆಗೆ ಹಣ ಬರುತ್ತದೆ, ಹೆಸರು ಬರುತ್ತದೆ. ಕಲೆ ಕೇವಲ ಮನೋರಂಜನೆಯಲ್ಲ, ಅದು ಅಭಿವ್ಯಕ್ತಿ. ಶಾರದಾ ಅವರು ಗಟ್ಟಿಯಾಗಿ ನಕ್ಕರು. ಹೆಸರ? ಮನೆಯ ಮರ್ಯಾದೆಗಿಂತ ದೊಡ್ಡ ಹೆಸರೇನಿದೆ? ಸುಮತಿ, ನೀನು ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಅತಿಯಾದ ಸ್ವಾತಂತ್ರ್ಯವೇ ಇಂದಿನ ಸಮಸ್ಯೆಗಳಿಗೆ ಕಾರಣ. ಸುಮತಿ ಮುಜುಗರದಿಂದ ಅನನ್ಯಾಳ ಕಡೆ ನೋಡಿದಳು. ಅವಳ ಕಣ್ಣುಗಳಲ್ಲಿ ಸುಮ್ಮನಿರು ಎಂಬ ಸಂಜ್ಞೆ ಇತ್ತು. ಅನನ್ಯಾಗೆ ತಾನು ಈ ಮನೆಯಲ್ಲಿ ಬಂದಿಯಾಗುತ್ತಿದ್ದೇನೆ ಎಂಬ ಭಾವನೆ ಉಂಟಾಯಿತು. ಆಕೆಯ ತಲೆಯಲ್ಲಿ ಆರ್ಟ್ ಗ್ಯಾಲರಿಯ ಅಧಿಕಾರಿಗಳ ಭೇಟಿಯ ಸಮಯ ಓಡುತ್ತಿತ್ತು. ಮಧ್ಯಾಹ್ನವಾಗುತ್ತಾ ಬಂದಿತು. ಅನನ್ಯ ತನ್ನ ಕೊಠಡಿಗೆ ಹೋಗಿ ತನ್ನ ಚಿತ್ರಗಳನ್ನು ನೋಡಿ ದೀರ್ಘ ಉಸಿರು ತೆಗೆದುಕೊಂಡಳು. ಅವಳು ಮನಸ್ಸಿನಲ್ಲೇ ಅಂದುಕೊಂಡಳು, ನಾನು ಅಡುಗೆ ಮನೆಯಲ್ಲಿ ಇರಬೇಕೆ ಅಥವಾ ನನ್ನ ವೃತ್ತಿಯ ಉತ್ತುಂಗಕ್ಕೆ ಏರಬೇಕೆ? ಇಂದು ನಾನು ಸೋತರೆ ನನ್ನ ಬದುಕಿನ ಎಲ್ಲ ಕನಸುಗಳು ಸೋಲುತ್ತವೆ. ಆಕೆ ಹೊರಬಂದು ಅತ್ತೆಯ ಹತ್ತಿರ ಹೋಗಿ, ಅತ್ತೆಯವರೇ, ಅಮ್ಮನವರೇ, ನನಗೆ ನನ್ನ ಕೆಲಸಕ್ಕಾಗಿ ಹೊರಗೆ ಹೋಗುವುದು ಅನಿವಾರ್ಯ. ನಾನು ಅತಿಥಿಗಳಿಗೆ ಮಧ್ಯಾಹ್ನದ ಊಟವನ್ನು ವ್ಯವಸ್ಥೆ ಮಾಡಿದ್ದೇನೆ. ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊಳ್ಳಿ. ಶಾರದಾ ಅವರು ಕೋಪದಿಂದ ಎದ್ದು ನಿಂತರು. ನೀನು ಈಗ ಹೊರಗೆ ಹೋದರೆ ಈ ಮನೆಯ ಸಂಪ್ರದಾಯವನ್ನು ಮುರಿದಂತೆ. ಸುಮತಿ, ಇವಳು ನಮ್ಮ ಮಾತಿಗೆ ಬೆಲೆ ಕೊಡುತ್ತಿಲ್ಲ. ಸುಮತಿ ಅಸಹಾಯಕಳಾಗಿ, ಅನನ್ಯ, ನಾನು ನಿನಗೆ ಬೇಡವೆಂದು ಹೇಳುತ್ತಿದ್ದೇನೆ. ನೀನು ಇಂದಿನ ದಿನವನ್ನು ಮನೆಯಲ್ಲೇ ಕಳೆಯಬೇಕು ಎಂದು ಆದೇಶಿಸಿದಳು. ಅನನ್ಯ ಒಂದು ಕ್ಷಣ ಸ್ತಬ್ಧಳಾದಳು. ಆಕೆಯ ಕಣ್ಣುಗಳಲ್ಲಿ ನೀರು ಜಾರಿತು. ತನ್ನ ಕನಸು ಮತ್ತು ತನ್ನ ಸಂಬಂಧಗಳ ನಡುವಿನ ಈ ದ್ವಂದ್ವದಲ್ಲಿ ಅವಳು ತತ್ತರಿಸಿದ್ದಳು. ಆಕೆಯ ಮನಸ್ಸು ಹೇಳುತ್ತಿತ್ತು, ಸ್ವಾತಂತ್ರ್ಯ ಬೇಕು,
ಆದರೆ ಪರಿಸ್ಥಿತಿ ಹೇಳುತ್ತಿತ್ತು ಬಂಧನವೇ ಕರ್ತವ್ಯ. ಈ ಸನ್ನಿವೇಶವು ಕೇವಲ ಒಂದು ಸಣ್ಣ ಜಗಳವಾಗಿ ಉಳಿಯಲಿಲ್ಲ. ಇದು ವ್ಯಕ್ತಿತ್ವದ ಸ್ವಾತಂತ್ರ್ಯ ಮತ್ತು ಹಳೆಯ ಸಂಪ್ರದಾಯಗಳ ನಡುವಿನ ಒಂದು ದೊಡ್ಡ ಯುದ್ಧವಾಗಿ ಬದಲಾಗಿತ್ತು. ಅನನ್ಯಾಳ ಮುಂದಿನ ಹೆಜ್ಜೆ ಏನು? ಅವಳು ತನ್ನ ಕನಸನ್ನು ಆರಿಸಿಕೊಳ್ಳುತ್ತಾಳೋ ಅಥವಾ ಅತ್ತೆಯ ಮಾತುಗಳಿಗೆ ಶರಣಾಗುತ್ತಾಳೋ ಎಂಬುದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿಯಿತು. ಮನೆಯಲ್ಲಿ ನಿಶ್ಶಬ್ದ ಆವರಿಸಿತ್ತು. ಕೇವಲ ಶಾರದಾ ಅವರ ಅಸಮಾಧಾನದ ಗೊಣಗಾಟ ಮತ್ತು ಅನನ್ಯಾಳ ಹೃದಯದ ಬಡಿತ ಮಾತ್ರ ಕೇಳಿಸುತ್ತಿತ್ತು. ಜೀವನದ ಈ ಹೊಸ ಅಧ್ಯಾಯದಲ್ಲಿ ಅವಳ ಬದುಕು ಈಗ ಒಂದು ದುರಂತದ ನಾಟಕದಂತೆ ಕಾಣುತ್ತಿತ್ತು. ಅತ್ತೆಯ ಹಠ ಮತ್ತು ಸೊಸೆಯ ಸಂಕಲ್ಪದ ಈ ಕದನ ಎಲ್ಲಿಗೆ ಬಂದು ಮುಟ್ಟುತ್ತದೆ? ಅನನ್ಯ ತನ್ನ ಕೋಣೆಯ ಬಾಗಿಲನ್ನು ಮುಚ್ಚಿಕೊಂಡಿದ್ದಳು. ಹೊರಗೆ ಶಾರದಾ ಅತ್ತೆಯ ವ್ಯಂಗ್ಯದ ನಗು ಮತ್ತು ಸುಮತಿಯ ಅಸಹಾಯಕತೆಯ ಮಾತುಗಳು ಅವಳ ಕಿವಿಗೆ ಬಿದ್ದವು. ಅನನ್ಯ ತನ್ನ ಕ್ಯಾನ್ವಾಸ್ ಅನ್ನು ನೋಡಿದಳು. ಅದರಲ್ಲಿ ಅರ್ಧ ಪೂರ್ಣಗೊಂಡಿದ್ದ ಚಿತ್ರವು ಅವಳ ಪರಿಸ್ಥಿತಿಯನ್ನೇ ಬಿಂಬಿಸುತ್ತಿತ್ತು. ಒಂದು ಕಡೆ ಬಣ್ಣಗಳ ತೀವ್ರತೆ, ಇನ್ನೊಂದು ಕಡೆ ಕತ್ತಲೆಯ ಮಬ್ಬು. ಅನನ್ಯಾಳ ಪತಿ ರಘು ಆಕೆಯ ಕೊಠಡಿಯ ಬಾಗಿಲು ತಟ್ಟಿದ. ಅನನ್ಯ ಬಾಗಿಲು ತೆರೆದಾಗ ರಘುವಿನ ಮುಖದಲ್ಲಿ ಗೊಂದಲವಿತ್ತು. ಅನನ್ಯ, ಅಮ್ಮ ಮತ್ತು ಶಾರದಾ ಅಮ್ಮ ತುಂಬ ಕೋಪದಲ್ಲಿದ್ದಾರೆ. ನೀನು ಹಠ ಬಿಟ್ಟು ಅಡುಗೆ ಮನೆಗೆ ಹೋಗಬಾರದೆ? 10 ದಿನಗಳು ತಾನೇ, ಅಷ್ಟರೊಳಗೆ ನಿನ್ನ ಕೆಲಸಗಳಿಗೆ ಏನೂ ತೊಂದರೆ ಆಗುವುದಿಲ್ಲ ಎಂದು ರಘು ಹೇಳಿದಾಗ ಅನನ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ, ರಘು, ನೀನು ನನ್ನ ಗಂಡ. ನನ್ನ ಕನಸುಗಳು ನಿನಗೆ ಅರಿವಿಲ್ಲದ ವಿಷಯವೇ? ಶಾರದಾ ಅಮ್ಮ ಇಲ್ಲಿಗೆ ಬಂದಿರುವುದು ನನ್ನ ಬದುಕನ್ನು ನಿಯಂತ್ರಿಸಲು ಅಥವಾ ಪ್ರೀತಿಯಿಂದ ಇರಲು? ನಾನು ಇಂದು ಗ್ಯಾಲರಿಗೆ ಹೋಗದಿದ್ದರೆ ನನ್ನ 3 ವರ್ಷಗಳ ಕಠಿಣ ಪರಿಶ್ರಮ ನೀರಿನ ಪಾಲಾಗುತ್ತದೆ. ರಘು ಮೌನವಾದ. ಅವನು ಶಾರದಾ ಅವರ ವ್ಯಕ್ತಿತ್ವಕ್ಕೆ ಹೆದರುತ್ತಿದ್ದನು. ಹಾಗೆಯೇ ಅನನ್ಯಾಳ ಮೇಲೆ ಪ್ರೀತಿಯೂ ಇತ್ತು. ಆದರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಅನನ್ಯ ಅಮ್ಮನಿಗೆ ಸಮಾಜದ ಬಗ್ಗೆ ಭಯ. ಶಾರದಾ ಅತ್ತೆ ಏನು ಮಾತನಾಡುತ್ತಾರೋ ಎಂದು ಅವರು ಹೆದರುತ್ತಿದ್ದಾರೆ. ಅನನ್ಯ ದೃಢ ಸ್ವರದಲ್ಲಿ, ಸಮಾಜಕ್ಕೂ ಮತ್ತು ನನ್ನ ಬದುಕಿಗೂ ಏನು ಸಂಬಂಧ ರಘು? ನಾನು ತಪ್ಪು ಮಾಡುತ್ತಿಲ್ಲ. ನಾನು ನನ್ನ ವೃತ್ತಿಯನ್ನು ಗೌರವಿಸುತ್ತಿದ್ದೇನೆ. ಶಾರದಾ ಅಮ್ಮನಿಗೆ ಅಡುಗೆ ಮಾಡುವುದು ನನಗೆ ಕಷ್ಟವಲ್ಲ. ಆದರೆ ಅವರು ನನ್ನ ವೃತ್ತಿಯನ್ನು ಹೀಯಾಳಿಸುವುದು ನನ್ನ ಸ್ವಾಭಿಮಾನಕ್ಕೆ ನೋವುಂಟು ಮಾಡುತ್ತಿದೆ. ಅನನ್ಯ ನಿರ್ಧಾರ ಮಾಡಿದ್ದಳು. ಅವಳು ತನ್ನ ಆರ್ಟ್ ಗ್ಯಾಲರಿಯ ಮುಖ್ಯಸ್ಥರಿಗೆ ಕರೆ ಮಾಡಿ, ನಾನು ಖಂಡಿತ ಬರುತ್ತೇನೆ, ಆದರೆ ನನಗೆ ಸ್ವಲ್ಪ ಸಮಯ ಬೇಕು ಎಂದು ಹೇಳುತ್ತಾ ಅವಳು ಅಡುಗೆ ಮನೆಗೆ ಹೋದಳು. ಅಲ್ಲಿ ಸುಮತಿ ಮತ್ತು ಶಾರದಾ ಅವರು ಮಾತನಾಡುತ್ತಿದ್ದರು. ಶಾರದಾ ಅವರು ಅನನ್ಯಾಳನ್ನು ನೋಡಿ, ಏನಮ್ಮ, ಬಣ್ಣದ ಲೋಕದಿಂದ ಹೊರಗೆ ಬಂದೆಯಾ? ಅಡುಗೆ ಮನೆಯ ರುಚಿ ಮತ್ತು ಬಣ್ಣದ ಲೋಕದ ಮಜಾ ಬೇರೆ ಬೇರೆ. ಈಗಲಾದರೂ ಮನೆ ಕೆಲಸ ಮಾಡುವುದನ್ನು ಕಲಿ ಎಂದಳು. ಅನನ್ಯ ಶಾಂತವಾಗಿ, ನೋಡಿ ಅಮ್ಮ, ನಾನು ಮನೆ ಕೆಲಸ ಮಾಡಬಾರದು ಎಂದು ಎಲ್ಲಿಯೂ ಹೇಳಿಲ್ಲ. ಆದರೆ ನಾನು ಒಬ್ಬಳು ಕಲಾವಿದೆ. ನನ್ನ ಬದುಕು ನನ್ನ ಕೆಲಸದಿಂದ ಗುರುತಿಸಲ್ಪಡುತ್ತದೆ. ನಿಮಗೆ ನನ್ನ ಕೆಲಸ ಕೇವಲ ಬಣ್ಣ ಬಳಿಯುವುದು ಎನಿಸಿರಬಹುದು, ಆದರೆ ನನಗೆ ಅದು ನನ್ನ ಗುರುತು. ಅತಿಥಿಗಳಾಗಿ ಬಂದ ನಿಮಗೆ ನಾನು ಗೌರವ ನೀಡುತ್ತೇನೆ, ಆದರೆ ನನ್ನ ಕೆಲಸಕ್ಕೆ ನೀವು ಅಪಮಾನ ಮಾಡಬೇಡಿ ಎಂದು ವಿನಂತಿಸುತ್ತೇನೆ ಎಂದಳು. ಶಾರದಾ ಅವರು ಒಂದು ಕ್ಷಣ ದಂಗಾದರು. ಯಾರೂ ಕೂಡ ಅವಳ ಮುಂದೆ ಇಷ್ಟೊಂದು ಧೈರ್ಯದಿಂದ ಮಾತನಾಡಿದ್ದನ್ನು ಅವಳು ಕಂಡಿರಲಿಲ್ಲ. ಸುಮತಿ ಗಾಬರಿಯಾಗಿ, ಅನನ್ಯ ಸುಮ್ಮನಿರು, ಹಿರಿಯರ ಮುಂದೆ ಹೀಗೆ ಮಾತನಾಡಬಾರದು. ಅನನ್ಯ ಅತ್ತೆಯ ಕಣ್ಣಲ್ಲಿ ಕಣ್ಣಿಟ್ಟು, ಅಮ್ಮ, ಹಿರಿಯರು ಎಂದರೆ ಗೌರವಕ್ಕೆ ಅರ್ಹರು, ಆದರೆ ನನ್ನ ವೃತ್ತಿಯನ್ನು ಅವಮಾನಿಸುವುದು ಗೌರವವಾಗುವುದಿಲ್ಲ. ನಾನು ಇಂದಿನ ಮೀಟಿಂಗಿಗೆ ಹೋಗಲೇಬೇಕು. ನಾನು ಅತಿಥಿಗಳ ಊಟದ ವ್ಯವಸ್ಥೆ ಮಾಡಿದ್ದೇನೆ. ನೀವು ಊಟ ಮಾಡಿ. ನಾನು ಸಂಜೆ ಬಂದು ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ. ಇಂದಿನ ಮಟ್ಟಿಗೆ ನನ್ನ ಕೆಲಸಕ್ಕೆ ಒಪ್ಪಿಗೆ ನೀಡಿ ಎಂದು ಹೇಳಿ ಯಾರಿಗೂ ಉತ್ತರ ನೀಡಲು ಅವಕಾಶ ನೀಡದೆ ತನ್ನ ಸ್ಟುಡಿಯೋ ಕೀಲಿಯನ್ನು ತೆಗೆದುಕೊಂಡು ಹೊರಟೇ ಬಿಟ್ಟಳು. ಅನನ್ಯ ಹೊರಟ ನಂತರ ಮನೆಯಲ್ಲಿ ನಿಶ್ಶಬ್ದ ಆವರಿಸಿತು. ಸುಮತಿ ಅತ್ತೆಯ ಮುಖವನ್ನು ನೋಡಿದಳು. ಶಾರದಾ ಅವರ ಮುಖದಲ್ಲಿ ಸಿಟ್ಟು ಮತ್ತು ಆಶ್ಚರ್ಯದ ಮಿಶ್ರಣವಿತ್ತು. ಇವಳು ಸೊಸೆಯೇ? ಇಷ್ಟೊಂದು ಧೈರ್ಯವೇ? ಶಾರದಾ ಅವರು ಗೊಣಗಿದರು. ಸುಮತಿ ನಿಟ್ಟುಸಿರು ಬಿಟ್ಟು, ಅತ್ತೆ, ಅವಳು ಕಲೆಗೆ ಇಷ್ಟು ಮಹತ್ವ ನೀಡುತ್ತಾಳೆ ಎಂಬುದು ಇವತ್ತಿನವರೆಗೆ ನನಗೆ ಅರಿವಿರಲಿಲ್ಲ. ನೀವು ಅವಳನ್ನು ನೋಯಿಸಿದಾಗ ಅವಳು ಕೇವಲ ತನ್ನ ಕಲೆಗಾಗಿಯಲ್ಲ, ತನ್ನ ವ್ಯಕ್ತಿತ್ವಕ್ಕಾಗಿ ಧ್ವನಿ ಎತ್ತಿದಳು. ಸುಮತಿಯ ಮಾತು ಕೇಳಿ ಶಾರದಾ ಅವರು ಸುಮ್ಮನಾದರು. ಆದರೆ ಅನನ್ಯ ಹೋದ ನಂತರವೂ ಮನೆಯಲ್ಲಿನ ವಾತಾವರಣ ಉದ್ವಿಗ್ನವಾಗಿತ್ತು. ಅನನ್ಯ ಗ್ಯಾಲರಿಯತ್ತ ಓಡುತ್ತಿದ್ದಳು. ಆದರೆ ಮನಸ್ಸಿನಲ್ಲಿದ್ದುದು ಮಾತ್ರ ತನ್ನ ಈ ನಿರ್ಧಾರ ಮುಂದಿನ ದಿನಗಳಲ್ಲಿ ನನ್ನ ಸಂಬಂಧಗಳಲ್ಲಿ ಯಾವ ಬದಲಾವಣೆ ತರಬಹುದು ಎಂಬ ಆತಂಕ. ಮನೆಯಲ್ಲಿ ಶಾರದಾ ಮತ್ತು ಸುಮತಿ ಇಬ್ಬರು ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರೂ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಅನನ್ಯಾಳ ಗಟ್ಟಿತನವೇ ಪ್ರತಿಧ್ವನಿಸುತ್ತಿತ್ತು. ಮೊದಲ ಬಾರಿಗೆ ಸಂಪ್ರದಾಯದ ಕೋಟೆಯಲ್ಲಿ ಸಣ್ಣ ಬಿರುಕು ಮೂಡಿತ್ತು. ಕಲೆ ಮತ್ತು ಬದುಕು ಒಂದೇ ಎಂಬ ಸತ್ಯವನ್ನು ಅನನ್ಯ ಆ ದಿನ ಸಾಬೀತುಪಡಿಸಲು ಹೊರಟಿದ್ದಳು. ಈಗ ಪ್ರಶ್ನೆ ಇರುವುದು ಒಂದೇ, ಅನನ್ಯ ಆ ದಿನದ ಗ್ಯಾಲರಿ ಪ್ರದರ್ಶನದಲ್ಲಿ ಯಶಸ್ವಿಯಾಗುತ್ತಾಳಾ? ಅನನ್ಯ ಗ್ಯಾಲರಿಯ ಬಾಗಿಲನ್ನು ತಳ್ಳಿದಾಗ ಅಲ್ಲಿನ ವಾತಾವರಣವು ಆಕೆಯ ಮನೆಗಿಂತ ಸಂಪೂರ್ಣ ಭಿನ್ನವಾಗಿತ್ತು.
ಅಲ್ಲಿ ಸೃಜನಶೀಲತೆಗೆ ಬೆಲೆ ಇತ್ತು, ಪ್ರತಿಭೆಗೆ ಮನ್ನಣೆ ಇತ್ತು. ಅವಳು ತನ್ನ ಕ್ಯಾನ್ವಾಸ್ ಅನ್ನು ಪ್ರದರ್ಶನಕ್ಕೆ ಇಟ್ಟಾಗ ಕಲಾ ವಿಮರ್ಶಕರು ಮತ್ತು ಗ್ಯಾಲರಿಯ ಮುಖ್ಯಸ್ಥರು ಆಕೆಯ ಚಿತ್ರದ ತೀವ್ರತೆಯನ್ನು ಕಂಡು ಬೆರಗಾದರು. ಒಂದು ಚಿತ್ರದಲ್ಲಿ ಸಂಕೋಲೆಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸುವ ಪಕ್ಷಿಯ ಚಿತ್ರವಿತ್ತು. ಆ ಚಿತ್ರವು ಅನನ್ಯಾಳ ಮನಸ್ಥಿತಿಯನ್ನೇ ಹಿಡಿದಿಟ್ಟಂತಿತ್ತು. ಅನನ್ಯ, ಈ ಚಿತ್ರವು ಕೇವಲ ಬಣ್ಣಗಳಲ್ಲ, ಇದು ಅಸ್ತಿತ್ವದ ಹೋರಾಟದ ಪ್ರತಿಬಿಂಬ. ನಿಮ್ಮ ಕಲೆಯು ಇಂದು ನಮ್ಮ ಪ್ರದರ್ಶನದ ಕೇಂದ್ರ ಬಿಂದುವಾಗಿದೆ ಎಂದು ಗ್ಯಾಲರಿಯ ಮುಖ್ಯಸ್ಥರಾದ ರವಿಶಂಕರ್ ಅವರು ಹೊಗಳಿದರು. ಅನನ್ಯಾಳ ಮುಖದಲ್ಲಿ ಗೆಲುವಿನ ನಗುವಿತ್ತು. ಆದರೆ ಆ ನಗುವಿನ ಹಿಂದೆ ಮನೆಯಲ್ಲಿ ಕಾಯುತ್ತಿರುವ ಬಿರುಗಾಳಿಯ ಭಯವಿತ್ತು. ತನ್ನ ಕೆಲಸವನ್ನು ಮುಗಿಸಿ ಸಂಜೆ ಮನೆಗೆ ಮರಳುವಾಗ ಆಕೆಯ ಹೆಜ್ಜೆಗಳು ಭಾರವಾಗಿದ್ದವು. ಮನೆಗೆ ಬಂದಾಗ ಬಾಗಿಲು ತೆರೆದದ್ದು ರಘು. ಆತನ ಮುಖದಲ್ಲಿ ಆತಂಕಕ್ಕಿಂತ ಹೆಚ್ಚಾಗಿ ಒಂದು ರೀತಿಯ ನಿರೀಕ್ಷೆ ಇತ್ತು. ಮನೆಯ ಹಾಲ್ನಲ್ಲಿ ಸುಮತಿ ಮತ್ತು ಶಾರದಾ ಅತ್ತೆ ಕುಳಿತಿದ್ದರು. ಟಿವಿಯಲ್ಲಿ ಭಕ್ತಿ ಸಂಗೀತ ಕೇಳಿಸುತ್ತಿತ್ತು. ಆದರೆ ಆ ಹಾಡಿನ ಸದ್ದು ಕೂಡ ಆ ಮನೆಯಲ್ಲಿನ ಉದ್ವಿಗ್ನತೆಯನ್ನು ಮುಚ್ಚಲು ಸಾಲುತ್ತಿರಲಿಲ್ಲ. ಅನನ್ಯ ಒಳಬರುತ್ತಿದ್ದಂತೆಯೇ ಶಾರದಾ ಅವರು ಆಕೆಯನ್ನು ತೀಕ್ಷ್ಣವಾಗಿ ನೋಡಿದರು. ಬಂದಳೆ ನಮ್ಮ ಮಹಾರಾಣಿ ಎಂದು ವ್ಯಂಗ್ಯವಾಗಿ ಕೇಳಿದರು. ಅನನ್ಯ ಶಾಂತವಾಗಿ, ಹೌದು ಅಮ್ಮ, ಇಂದಿನ ದಿನ ನನ್ನ ಪಾಲಿಗೆ ಬಹಳ ಮುಖ್ಯವಾಗಿತ್ತು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಿತ್ತು ಎಂದಳು. ಸುಮತಿ ಚಹಾ ತರುತ್ತಾ, ಅನನ್ಯ, ನೀನು ಹೋದ ಮೇಲೆ ಇಲ್ಲಿ ಮನೆಯಲ್ಲಿ ಬಹಳ ಚರ್ಚೆಯಾಯಿತು. ಶಾರದಾ ಅತ್ತೆ ನಿನ್ನ ಧೈರ್ಯವನ್ನು ನೋಡಿ ಆಶ್ಚರ್ಯಗೊಂಡಿದ್ದಾರೆ. ಆದರೆ ನಿನಗೆ ಇದು ತಿಳಿದಿರಲಿ, ಮನೆಯ ಮರ್ಯಾದೆಯು ನಮಗೆ ಬಹಳ ಮುಖ್ಯ. ಶಾರದಾ ನಿಧಾನವಾಗಿ ಎದ್ದು ನಿಂತರು. ಆಕೆಯ ಮುಖದಲ್ಲಿ ಮೊದಲಿಗಿಂತ ಭಿನ್ನವಾದ ಗಾಂಭೀರ್ಯತೆ ಇತ್ತು. ಅನನ್ಯ, ನಾನು ನಿನ್ನನ್ನು ವಿರೋಧಿಸಿದ್ದು ನೀನು ಮನೆಯನ್ನು ಅಲಕ್ಷಿಸುತ್ತೀಯಾ ಎಂದು. ಆದರೆ ಇವತ್ತು ನೀನು ಆ ಕಲಾಕೃತಿಯನ್ನು ತೋರಿಸಿದಾಗ ನಿನಗೆ ಅದರ ಬಗ್ಗೆ ಇರುವ ಭಕ್ತಿ ಮತ್ತು ನಿಷ್ಠೆಯನ್ನು ನೋಡಿ ನನಗೆ ಅರಿವಾಯಿತು. ನಾನು ತಪ್ಪು ಭಾವಿಸಿದ್ದೆ. ಆದರೆ ಒಂದು ವಿಷಯ ನೆನಪಿರಲಿ, ಪ್ರತಿಭೆ ಇರುವುದು ಒಳ್ಳೆಯದು, ಆದರೆ ಅದನ್ನು ಅಹಂಕಾರವಾಗಿ ಬಳಸಬಾರದು. ಅನನ್ಯ ಆಶ್ಚರ್ಯದಿಂದ ಶಾರದಾ ಅವರ ಮುಖ ನೋಡಿದಳು. ಅಮ್ಮ, ನಾನು ಅಹಂಕಾರದಿಂದ ನಡೆದುಕೊಂಡಿಲ್ಲ. ನಾನು ಕೇವಲ ನನ್ನ ಬದುಕನ್ನು ಉಳಿಸಿಕೊಳ್ಳಲು ಹೋರಾಡಿದೆ ಅಷ್ಟೇ. ಶಾರದಾ ಮುಂದುವರಿಸುತ್ತಾ, ನೋಡು ಅನನ್ಯ, ನಾನು ನನ್ನ ಜೀವನದಲ್ಲಿ ಎಷ್ಟೋ ಸೊಸೆಯಂದಿರನ್ನು ಕಂಡಿದ್ದೇನೆ. ಕೆಲಸ ಮಾಡದ ಸೊಸೆಯಂದಿರು, ಮನೆ ಕೆಲಸಕ್ಕೆ ಮಾತ್ರ ಬದ್ಧರಾದ ಸೊಸೆಯಂದಿರು. ಆದರೆ ನೀನು ಕೆಲಸವನ್ನು ಮಾಡುತ್ತಿದ್ದೀಯಾ, ಮನೆಯನ್ನು ನಿಭಾಯಿಸುತ್ತಿದ್ದೀಯಾ. ಆದರೆ ಈ ಎರಡರ ನಡುವೆ ನಿನಗೆ ನೆಮ್ಮದಿ ಇದೆಯೇ? ಅನನ್ಯ ನಿಟ್ಟುಸಿರು ಬಿಟ್ಟು, ಅಮ್ಮ, ನೆಮ್ಮದಿ ಎಂಬುದು ಹೊರಗಿನಿಂದ ಬರುವುದಲ್ಲ, ಅದು ನಮ್ಮ ಅಂತರಂಗದಲ್ಲಿ ಇರುತ್ತದೆ. ನಾನು ನನ್ನ ಕೆಲಸದಲ್ಲಿ ಸಾರ್ಥಕತೆಯನ್ನು ಕಾಣುತ್ತೇನೆ, ಮನೆಯಲ್ಲಿ ಪ್ರೀತಿಯನ್ನು ಕಾಣುತ್ತೇನೆ. ಆದರೆ ಈ ಎರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ನನಗೆ ಸವಾಲಿನ ಕೆಲಸವಾಗಿದೆ. ರಘು ಮಧ್ಯ ಪ್ರವೇಶಿಸಿ, ಅಮ್ಮ, ಅನನ್ಯ ಈ ಮನೆಗೆ ಅತಿಥಿಯಲ್ಲ, ಈ ಮನೆಯ ಜೀವ. ಅವಳು ಹೊರಗಡೆ ಕೆಲಸಕ್ಕೆ ಹೋಗುವುದರಿಂದ ಮನೆಯ ಆರ್ಥಿಕ ಸ್ಥಿತಿಯೂ ಚೆನ್ನಾಗಿದೆ. ಕೇವಲ ಮನೆಯ ಕೆಲಸದಲ್ಲಿ ಅವಳನ್ನು ಕಟ್ಟಿ ಹಾಕುವುದು ಸರಿಯಲ್ಲ. ಸುಮತಿ ಕಣ್ಣೀರು ಹಾಕುತ್ತಾ, ಅನನ್ಯ, ಅತ್ತೆ ನಿನ್ನ ವೃತ್ತಿಯನ್ನು ಹೀಯಾಳಿಸಿದಾಗ ನನಗೂ ನೋವಾಗಿತ್ತು. ಆದರೆ ನಾನು ಅತ್ತೆಯ ಮಾತುಗಳನ್ನು ಕೇಳಿ ನಿನಗೆ ಬೈದಿದ್ದೆ. ನನ್ನನ್ನು ಕ್ಷಮಿಸು. ಆದರೆ ನೀನು ಕೂಡ ನಾವು ಹೇಳಿದಾಗ ಸ್ವಲ್ಪ ಸುಮ್ಮನಾಗುವುದನ್ನು ಕಲಿತುಕೊಳ್ಳಬೇಕು. ಅನನ್ಯ ಸುಮತಿಯ ಕೈ ಹಿಡಿದುಕೊಂಡಳು. ಅಮ್ಮ, ಸಂಬಂಧಗಳಲ್ಲಿ ತಪ್ಪು ಯಾರದಾದರೂ ಇರಬಹುದು, ಆದರೆ ಅದನ್ನು ತಿದ್ದಿಕೊಳ್ಳುವ ಮನಸ್ಸಿದ್ದರೆ ಸಾಕು. ನಾನು ನಾಳೆಯಿಂದ ಮನೆಯ ಕೆಲಸಗಳಿಗೆ ಸಮಯವನ್ನು ಮೀಸಲಿಡುತ್ತೇನೆ. ಆದರೆ ನನ್ನ ಕೆಲಸದಲ್ಲಿ ನಾನು ರಾಜಿಯಾಗುವುದಿಲ್ಲ. ಶಾರದಾ ಅತ್ತೆ ನಗುತ್ತಾ, ಸರಿ, ಈ ಹೊಸ ಪೀಳಿಗೆಯ ಬುದ್ಧಿವಂತಿಕೆಯನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಆದರೆ ಅನನ್ಯ, ಒಂದು ಮಾತು ನೆನಪಿಡು, ಕಲೆ ಎಂಬುದು ಕೇವಲ ದೃಶ್ಯವಲ್ಲ, ಅದು ಭಾವನೆ. ನಿನ್ನ ಭಾವನೆಗಳಲ್ಲಿ ಮನೆಗೆ ಪ್ರೀತಿ ಇದ್ದರೆ ನಿನ್ನ ಕಲೆ ಇನ್ನೂ ಉತ್ತುಂಗಕ್ಕೆ ಏರುತ್ತದೆ. ಆ ಕ್ಷಣದಲ್ಲಿ ಆ ಮನೆಯಲ್ಲಿದ್ದ ಉದ್ವಿಗ್ನತೆಯ ಮೋಡಗಳು ಚದುರಿದವು. ಅನನ್ಯಾಗೆ ಅನ್ನಿಸಿತು, ಸಂಘರ್ಷ ಎಷ್ಟೇ ದೊಡ್ಡದಿದ್ದರೂ ಅದನ್ನು ಶಾಂತಿಯಿಂದ ಎದುರಿಸಿದರೆ ಗೆಲುವು ಖಂಡಿತ. ರಾತ್ರಿ ಊಟದ ಸಮಯದಲ್ಲಿ ಕಳೆದುಕೊಂಡಿದ್ದ ಶಾಂತಿ ಮರುಕಳಿಸಿತು. ಶಾರದಾ ಅವರು ಕೂಡ ಅನನ್ಯಾಳ ಚಿತ್ರಗಳ ಬಗ್ಗೆ ಕೇಳಿ ತಿಳಿದುಕೊಳ್ಳಲು ಆಸಕ್ತಿ ತೋರಿದರು. ಸೊಸೆಯ ಕಲೆಯು ಮನೆಯ ಹೆಮ್ಮೆಯಾಗಿ ಬದಲಾಗುತ್ತಿತ್ತು. ಅನನ್ಯ ತನ್ನ ಕೊಠಡಿಗೆ ಹೋದಾಗ ಕಿಟಕಿ ಹೊರಗೆ ಆಕಾಶದಲ್ಲಿ ಚಂದ್ರ ನಗುತ್ತಿದ್ದ. ಅವಳು ಅಂದುಕೊಂಡಳು, ಕಲೆ ಕೇವಲ ಕ್ಯಾನ್ವಾಸ್ ಮೇಲೆ ಇರುವುದಲ್ಲ, ಅದು ಸಂಬಂಧಗಳ ಸಂಕೀರ್ಣತೆಯನ್ನು ಸಹನೆಯಿಂದ ಬಿಡಿಸುವುದರಲ್ಲೂ ಇದೆ. ಸಂಘರ್ಷ ಮುಗಿದಿತ್ತು, ಆದರೆ ನಿಜವಾದ ಜೀವನದ ಪಾಠ ಈಗ ತಾನೇ ಶುರುವಾಗಿತ್ತು. ಅತ್ತೆ ಮತ್ತು ಸೊಸೆಯರ ಈ ಸಂಬಂಧದ ಹೊಸ ತಿರುವಿನಲ್ಲಿ ಅನನ್ಯಾಳ ಕಲೆಗೆ ಹೊಸ ರೆಕ್ಕೆಗಳು ಬಂದಿದ್ದವು. ಶಾರದಾ ಅವರು ಹೋದ ನಂತರ ಮನೆಯಲ್ಲಿ ಎಲ್ಲವೂ ಸಹಜ ಸ್ಥಿತಿಗೆ ಮರಳುತ್ತದೆ ಎಂದುಕೊಳ್ಳಲಾಗಿತ್ತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಮರುವಾರವೇ ರಘು ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲಿ ಹಠಾತ್ ಮರು ಸಂಘಟನೆ ನಡೆಯಿತು. ಆರ್ಥಿಕ ನಷ್ಟದಿಂದಾಗಿ ಕಂಪನಿಯು ಅನೇಕ ನೌಕರರನ್ನು ವಜಾಗೊಳಿಸಿತು. ರಘುವಿನ ಹೆಸರು ಆ ಪಟ್ಟಿಯಲ್ಲಿತ್ತು.
ಅಂದು ಸಂಜೆ ರಘು ಮನೆಗೆ ಮರಳಿದಾಗ ಅವನ ಮುಖದಲ್ಲಿದ್ದ ಚಿಂತೆ ಎದ್ದು ಕಾಣುತ್ತಿತ್ತು. ಮನೆಯ ಹಾಲ್ನಲ್ಲಿ ಅತ್ತೆ ಸುಮತಿ ಮತ್ತು ಅನನ್ಯ ಕುಳಿತು ಮಾತನಾಡುತ್ತಿದ್ದರು. ರಘು ಕಳಹೀನವಾಗಿ, ಅನನ್ಯ, ಅಮ್ಮ ನನ್ನನ್ನು ಕಂಪನಿಯಿಂದ ಹೊರಹಾಕಿದ್ದಾರೆ ಎಂದ. ಸುಮತಿ ಆಘಾತದಿಂದ, ಏನು, ಕೆಲಸದಿಂದ ತೆಗೆದು ಹಾಕಿದರೆ? ಈಗ ಮನೆಯ ಖರ್ಚು ವೆಚ್ಚಗಳು ಹೇಗೆ ಸರಿದೂಗಿಸುವುದು? ಅನನ್ಯ ತಕ್ಷಣ ಎದ್ದು ಬಂದು ರಘುವಿನ ಕೈ ಹಿಡಿದಳು. ಎಲ್ಲವೂ ಸರಿ ಹೋಗುತ್ತದೆ ರಘು, ನೀನು ಧೈರ್ಯವಾಗಿರು. ಇಂತಹ ಸಂದರ್ಭದಲ್ಲಿ ನಾವು ಒಟ್ಟಾಗಿರಬೇಕು. ರಘು ಮಂಕಾಗಿ, ನಾನು ಮನೆಯ ಜವಾಬ್ದಾರಿಯನ್ನು ಹೊರಬೇಕಿತ್ತು, ಆದರೆ ಈಗ ನನ್ನ ಕೈಯಲ್ಲಿ ಏನೂ ಇಲ್ಲದಂತಾಗಿದೆ ಎಂದ. ಈ ಸಮಯದಲ್ಲಿ ಸುಮತಿಯ ಮನಸ್ಸಿನಲ್ಲಿದ್ದ ಅಹಂಕಾರ ಮತ್ತು ಮೌಢ್ಯ ಕರಗಿ ಹೋಗಿತ್ತು. ಆಕೆ ಅನನ್ಯಾಳನ್ನು ನೋಡುತ್ತಾ, ಅನನ್ಯ, ಅಂದು ನಾನು ನಿನ್ನ ವೃತ್ತಿಯನ್ನು ಹೀಯಾಳಿಸಿದ್ದೆ. ಕೇವಲ ಮನೆ ಕೆಲಸವೇ ಹೆಣ್ಣಿನ ಜೀವನ ಅಂದುಕೊಂಡಿದ್ದೆ. ಆದರೆ ಇವತ್ತು ನಿನ್ನ ಕಲೆಯೇ ನಮಗೆ ಆಧಾರವಾಗಲಿದೆ ಎಂದು ಅನಿಸುತ್ತಿದೆ. ಅನನ್ಯ ಸಮಾಧಾನದಿಂದ, ಅಮ್ಮ, ಅಂದು ಶಾರದಮ್ಮ ಬಂದಾಗ ನೀವು ನನ್ನನ್ನು ದೂಷಿಸಿದ್ದು ಆ ಹಳೆಯ ಸಂಪ್ರದಾಯದ ಭಯದಿಂದ. ಈಗ ಭಯ ಬೇಡ, ನಾವು ಕಷ್ಟವನ್ನು ಹಂಚಿಕೊಳ್ಳೋಣ. ರಘು ಯೋಚಿಸುತ್ತಾ, ಅನನ್ಯ, ನಿನ್ನ ಪೇಂಟಿಂಗ್ಗಳಿಗೆ ಮಾರುಕಟ್ಟೆಯಲ್ಲಿ ಈಗ ಎಷ್ಟು ಬೆಲೆ ಸಿಗಬಹುದು? ಅನನ್ಯ ನಗುತ್ತಾ, ರಘು, ಕಲೆಗೆ ಬೆಲೆ ಕಟ್ಟಲಾಗದು. ಆದರೆ ನನ್ನ ಇತ್ತೀಚಿನ ಪ್ರದರ್ಶನದಲ್ಲಿ ಅನೇಕರು ನನ್ನ ಚಿತ್ರಗಳನ್ನು ಕೊಳ್ಳಲು ಮುಂದೆ ಬಂದಿದ್ದರು. ನಾವು ಅದನ್ನು ವೃತ್ತಿಪರವಾಗಿ ಮುಂದುವರಿಸೋಣ. ಈ ಮನೆಯನ್ನೇ ಒಂದು ಪುಟ್ಟ ಗ್ಯಾಲರಿಯಾಗಿ ಬದಲಾಯಿಸಿ ಆನ್ಲೈನ್ ಮೂಲಕ ಮಾರಾಟ ಆರಂಭಿಸೋಣ. ಈ ಮಾತನ್ನು ಕೇಳಿದ ಸುಮತಿ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಅನನ್ಯ. ನಿನ್ನ ಚಿತ್ರಗಳನ್ನು ಫ್ರೇಮ್ ಮಾಡುವುದು, ಪ್ಯಾಕ್ ಮಾಡುವುದು ಮತ್ತು ಅಡುಗೆ ಕೆಲಸವನ್ನು ನಾನು ನೋಡಿಕೊಳ್ಳುತ್ತೇನೆ. ನೀನು ನಿನ್ನ ಪೇಂಟಿಂಗ್ ಬಗ್ಗೆ ಗಮನ ಕೊಡು ಎಂದಳು. ಸುಮತಿಯ ಮನಸ್ಸಿನಲ್ಲಿ ಸೊಸೆಯ ಬಗೆಗಿನ ಕಠೋರತೆ ಮಾಯವಾಗಿತ್ತು. ಮನುಷ್ಯನಿಗೆ ಕಷ್ಟ ಬಂದಾಗ ಅಹಂಕಾರಕ್ಕಿಂತ ವಾಸ್ತವದ ಅರಿವು ಮುಖ್ಯವಾಗುತ್ತದೆ ಎಂಬುದು ಸುಮತಿಗೆ ಅರ್ಥವಾಗಿತ್ತು. ರಘು ಅಚ್ಚರಿಯಿಂದ, ಅಮ್ಮ, ನೀನು ಇಷ್ಟೊಂದು ಬದಲಾಗುತ್ತೀಯಾ ಎಂದು ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಸುಮತಿ ನಗುತ್ತಾ, ಕಷ್ಟಗಳು ಮನುಷ್ಯನನ್ನು ತಿದ್ದುತ್ತವೆ ರಘು. ಅಂದು ನಾನು ಅನನ್ಯಾಳನ್ನು ದೂಷಿಸುತ್ತಿದ್ದೆ, ಆದರೆ ಇಂದು ಆಕೆ ನಮ್ಮೆಲ್ಲರಿಗೂ ಆಧಾರ ಸ್ತಂಭವಾಗಿದ್ದಾಳೆ. ಅನನ್ಯ ಆ ಕ್ಷಣದಲ್ಲಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಳು ಮತ್ತು ತನ್ನನ್ನು ತಾನು ಪೇಂಟಿಂಗ್ಸ್ನಲ್ಲಿ ತೊಡಗಿಸಿಕೊಂಡಳು. ಆದರೆ ಈ ಬಾರಿ ಅದು ಕೇವಲ ಕಲೆಯಾಗಿರಲಿಲ್ಲ, ಅದು ಕುಟುಂಬದ ಬದುಕನ್ನು ಕಟ್ಟುವ ಶಕ್ತಿಯಾಗಿತ್ತು. ಅಂದು ರಾತ್ರಿ ಅನನ್ಯ ಮತ್ತು ಸುಮತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಾ ಮಾತನಾಡುತ್ತಿದ್ದರು. ಅನನ್ಯ ಕೇಳಿದಳು, ಅಮ್ಮ, ಶಾರದಮ್ಮ ಈಗ ಬಂದರೆ ಏನು ಹೇಳಬಹುದು? ಸುಮತಿ ನಗುತ್ತಾ, ಬಂದರೆ ಆಕೆಗೂ ಪಾಠ ಕಲಿಸೋಣ ಬಿಡು. ಒಬ್ಬ ಮಹಿಳೆ ತನ್ನ ಪ್ರತಿಭೆಯಿಂದ ಬದುಕನ್ನು ಹೇಗೆ ಕಟ್ಟಬಲ್ಲಳು ಎಂಬುದಕ್ಕೆ ನೀನೇ ನಿದರ್ಶನವಾಗಿದ್ದೀಯಾ. ಹೀಗೆ ಅತ್ತೆ ಸೊಸೆಯರ ನಡುವಿನ ಕದನ ಕಷ್ಟದ ಸಮಯದಲ್ಲಿ ಸಹಬಾಳ್ವೆಯಾಗಿ ಬದಲಾಗಿತ್ತು. ಆ ಮನೆಯಲ್ಲಿ ಈಗ ಕಲೆಯ ಸುಗಂಧದ ಜೊತೆಗೆ ಪರಸ್ಪರ ಗೌರವದ ಘಮವು ಪಸರಿಸುತ್ತಿತ್ತು. ಪ್ರಕಾಶ್ ಉದ್ಯೋಗ ಕಳೆದುಕೊಂಡ ಆ ದಿನದಿಂದ ಮನೆಯ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು. ಅನನ್ಯ ತನ್ನ ಕಲೆಗೆ ಇನ್ನಷ್ಟು ಸಮಯ ಮತ್ತು ಶಕ್ತಿಯನ್ನು ಮೀಸಲಿಡಲು ಪ್ರಾರಂಭಿಸಿದಳು. ಸುಮತಿ ಕೇವಲ ಮನೆಯ ಕೆಲಸದಲ್ಲಿ ಸಹಾಯ ಮಾಡುವುದಷ್ಟೇ ಅಲ್ಲದೆ ಅನನ್ಯಾಳ ವರ್ಣಚಿತ್ರಗಳಿಗಾಗಿ ಆನ್ಲೈನ್ ಗ್ರಾಹಕರನ್ನು ಸಂಪರ್ಕಿಸುವಲ್ಲಿಯೂ ತನ್ನದೇ ಆದ ರೀತಿಯಲ್ಲಿ ಆಸಕ್ತಿ ತೋರತೊಡಗಿದಳು. ಕೆಲವೇ ತಿಂಗಳುಗಳಲ್ಲಿ ಅನನ್ಯಾಳ ಕಲೆಗೆ ಒಳ್ಳೆಯ ಬೇಡಿಕೆ ಬಂತು. ಆರ್ಥಿಕ ಬಿಕ್ಕಟ್ಟು ಕ್ರಮೇಣ ನಿವಾರಣೆಯಾಯಿತು. ಒಂದು ದಿನ ಮಧ್ಯಾಹ್ನ 3 ಗಂಟೆಯ ಸುಮಾರು ಮನೆಯ ಡೋರ್ ಬೆಲ್ ಶಬ್ದವಾಯಿತು. ಅನನ್ಯ ಬಾಗಿಲು ತೆರೆದಾಗ ಅಲ್ಲಿ ನಿಂತಿದ್ದವರನ್ನು ಕಂಡು ಮನೆಯವರೆಲ್ಲರೂ ದಿಗ್ಭ್ರಮೆಗೊಂಡರು. ಅದು ಶಾರದಾ. ಆದರೆ ಈ ಬಾರಿ ಅವಳ ಮುಖದಲ್ಲಿ ಹಿಂದಿನ ಗತ್ತು ಇರಲಿಲ್ಲ. ಆಕೆಯ ಕೈಯಲ್ಲಿ 2 ಸಣ್ಣ ಬ್ಯಾಗುಗಳಿದ್ದವು. ಆಕೆ ಬಡವಾಗಿ ಸೋತವಳಂತೆ ಕಾಣುತ್ತಿದ್ದಳು. ಸುಮತಿ ಆಶ್ಚರ್ಯದಿಂದ, ಅತ್ತೆ ನೀವಾ? ನೀವು ಹೀಗೆ ಅನಿರೀಕ್ಷಿತವಾಗಿ ಬಂದಿದ್ದೀರಲ್ಲ, ಏನು ಸಮಾಚಾರ ಎಂದು ಕೇಳಿದಳು. ಶಾರದಾ ಅತ್ತೆ ಒಳಗೆ ಬಂದು ಕುರ್ಚಿಯಲ್ಲಿ ಕುಳಿತು ಕಣ್ಣೀರು ಹಾಕತೊಡಗಿದರು. ಏನು ಹೇಳಲಿ ಸುಮತಿ, ಆಸ್ತಿಯಲ್ಲಿ ಪಾಲು ಕೇಳಿ ನನ್ನ ಮಕ್ಕಳು ಮತ್ತು ಸೊಸೆಯಂದಿರು ನನ್ನನ್ನು ಮನೆಯಿಂದ ಹೊರಹಾಕಿದರು. ಯಾರ ಮೇಲೂ ಭಾರವಾಗಿರಲು ಇಷ್ಟವಿಲ್ಲದೆ ಎಲ್ಲವನ್ನೂ ತೊರೆದು ಬಂದೆ. ನೀವು ಮಾತ್ರ ನೆನಪಾದಿರಿ ಎಂದರು. ಅನನ್ಯ ತಕ್ಷಣ ಅವರಿಗೆ ಕುಡಿಯಲು ನೀರು ತಂದು ಕೊಟ್ಟಳು. ಆಕೆಯ ಮನಸ್ಸಿನಲ್ಲಿ ಶಾರದಾ ಅವರು ಹಿಂದೊಮ್ಮೆ ಮಾಡಿದ ಅವಮಾನಗಳು ಮಿನುಗಿದವು. ಆದರೆ ಇಂದು ಆಕೆ ಅನುಭವಿಸುತ್ತಿರುವ ನೋವು ಅನನ್ಯಾಳನ್ನು ಕರಗಿಸಿತು. ಶಾರದಾ ಅತ್ತೆ ಅನನ್ಯಾಳನ್ನು ನೋಡಿ, ಅನನ್ಯ, ಅಂದು ನಾನು ನಿನ್ನ ವೃತ್ತಿಯನ್ನು ಹೀಯಾಳಿಸಿದ್ದೆ, ಆದರೆ ಇವತ್ತು ನಾನೇ ಅನಾಥಳಾಗಿ ನಿಂತಿದ್ದೇನೆ. ನೀನು ಮನೆಯನ್ನು ನಿಭಾಯಿಸುತ್ತಲೇ ನಿನ್ನ ವೃತ್ತಿಯಲ್ಲಿ ಸಾಧನೆ ಮಾಡಿ ತೋರಿಸಿದೆ ಎನ್ನುತ್ತಾ ದಯವಿಟ್ಟು ನನ್ನ ತಪ್ಪನ್ನು ಕ್ಷಮಿಸು ಎಂದರು. ಅನನ್ಯ ಶಾಂತವಾಗಿ, ಅಮ್ಮ, ಹಳೆಯ ವಿಷಯಗಳನ್ನು ಮರೆಯೋಣ. ಈಗ ನೀವು ನಮ್ಮ ಮನೆಯ ಅತಿಥಿಯಲ್ಲ, ಈ ಮನೆಯ ಒಬ್ಬ ಸದಸ್ಯರಂತೆ ಇರಿ ಎಂದಳು. ಸುಮತಿ ಕೂಡ, ಹೌದು ಅತ್ತೆ, ನಾವು ಈಗ ಅನನ್ಯಾಳಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ. ಕಷ್ಟ ಬಂದಾಗ ಅಹಂಕಾರಕ್ಕಿಂತ ಪ್ರೀತಿ ಮತ್ತು ಸಹಬಾಳ್ವೆ ಎಷ್ಟು ಮುಖ್ಯ ಎಂಬುದು ನಮಗೆ ಅರಿವಾಗಿದೆ ಎಂದು ಹೇಳಿ ಶಾರದಾ ಅತ್ತೆಗೆ ಸಾಂತ್ವನ ಹೇಳಿದಳು.
ಕೆಲವು ದಿನಗಳ ನಂತರ ರಘುವಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಉದ್ಯೋಗ ದೊರೆಯಿತು. ಆದರೆ ಈ ಬಾರಿ ರಘು ಮೊದಲಿನಂತೆ ಇರಲಿಲ್ಲ. ಅವನು ಅನನ್ಯಾಳ ಕಲೆಗೆ ಪ್ರೋತ್ಸಾಹ ನೀಡುತ್ತಾ, ಅನನ್ಯ, ಈಗ ನನ್ನ ಕೈಗೆ ಸಂಬಳ ಬರುತ್ತಿದೆ ಎಂದು ನಿನ್ನ ಕಲೆಯನ್ನು ನಿಲ್ಲಿಸಬೇಡ. ನೀನು ಸಾಧಿಸಿ ತೋರಿಸಿದ್ದೀಯಾ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾಗಿರಬೇಕು ಎಂಬುದು ನನಗೆ ಅರಿವಾಗಿದೆ ಎಂದು ಹೇಳಿದನು. ಮನೆಯಲ್ಲಿ ಈಗ ಒಂದು ಹೊಸ ಸಂಸ್ಕೃತಿ ಬೇರೂರಿತ್ತು. ಅತ್ತೆ ಸುಮತಿ ಮತ್ತು ಶಾರದಾ ಇಬ್ಬರು ಅನನ್ಯಾಳ ಕಲಾಕೃತಿಗಳಿಗೆ ಫ್ರೇಮ್ ಮಾಡುವುದು, ಮಾರಾಟದ ಪಟ್ಟಿಗಳನ್ನು ನೋಡುವುದು ಮುಂತಾದ ಕೆಲಸಗಳಲ್ಲಿ ತೊಡಗಿಸಿಕೊಂಡರು. ಒಂದು ರೀತಿಯಲ್ಲಿ ಮನೆಯ ಅಡುಗೆ ಮನೆ ಮತ್ತು ಕಲಾ ಗ್ಯಾಲರಿ ಎರಡೂ ಒಂದೇ ಸೂರಿನಡಿ ಸೌಹಾರ್ದದಿಂದ ಬೆರೆತವು. ಒಂದು ಸಂಜೆ ಅನನ್ಯ ತನ್ನ ಆರ್ಟ್ ಎಕ್ಸಿಬಿಷನ್ಗೆ ಸಿದ್ಧತೆ ಮಾಡುತ್ತಿದ್ದಳು. ಅಂದು ಅವಳು ಬಿಡಿಸಿದ್ದ ಮುಖ್ಯ ಚಿತ್ರವಿತ್ತು. ಒಂದು ಒಡೆದ ಮಣ್ಣಿನ ಪಾತ್ರೆ, ಅದನ್ನು ಚಿನ್ನದ ರೇಖೆಗಳಿಂದ ಜೋಡಿಸಲಾಗಿತ್ತು. ಇದು ಜಪಾನಿನ ಕಿನ್ಸುಗಿ ಕಲೆಗೆ ಹೋಲುವಂತಿತ್ತು. ಅಂದರೆ ಒಡೆದ ವಸ್ತುಗಳನ್ನು ಮರು ಜೋಡಿಸಿದಾಗ ಅದು ಇನ್ನಷ್ಟು ಸುಂದರವಾಗುತ್ತದೆ ಎಂಬ ಸಂದೇಶ ಕೊಡುತ್ತಿತ್ತು. ಶಾರದಾ ಅವರು ಆ ಚಿತ್ರವನ್ನು ನೋಡಿ, ಅನನ್ಯ, ಈ ಚಿತ್ರವು ನಮ್ಮ ಕುಟುಂಬದ ಕಥೆಯಂತೆಯೇ ಇದೆ. ನಾವು ಒಡೆದು ಹೋಗಿದ್ದೆವು, ಆದರೆ ಪರಸ್ಪರ ಪ್ರೀತಿ ಮತ್ತು ಗೌರವ ಎಂಬ ಚಿನ್ನದ ರೇಖೆಗಳು ನಮ್ಮನ್ನು ಮತ್ತೆ ಬೆಸೆಯಿತು. ಅನನ್ಯ ನಗುತ್ತಾ, ಹೌದು ಅತ್ತೆಯವರೇ, ಸಂಬಂಧಗಳಲ್ಲಿ ಬರುವ ಬಿರುಕುಗಳು ಅಂತಿಮವಲ್ಲ. ಅದನ್ನು ಪ್ರೀತಿಯಿಂದ ಜೋಡಿಸಿದರೆ ಜೀವನವೇ ಸುಂದರವಾದ ಕಲೆಯಾಗುತ್ತದೆ. ಆ ಮನೆಯಲ್ಲಿ ಈಗ ದ್ವೇಷವಿರಲಿಲ್ಲ, ಅಸೂಯೆ ಇರಲಿಲ್ಲ. ಸಂಪ್ರದಾಯ ಮತ್ತು ಆಧುನಿಕತೆಯ ಸಮತೋಲನವೇ ನಿಜವಾದ ಜೀವನ ಎಂದು ಅನನ್ಯಾಳ ಕುಟುಂಬ ಸಾರಿ ಹೇಳಿತು. ವೀಕ್ಷಕರೇ, ನಮ್ಮ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಸದಾಕಾಲ ನಗುತ್ತಿರಿ. ಧನ್ಯವಾದಗಳು.